ಮಾಡಬೇಕು ಅಂದರೆ ನೇರವಾಗಿ ಮಾಡಿ, ಅದನ್ನು ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅನ್ನೋಂಥ ಒಂದು ಡೈಲಾಗ್ ಇದೆ. ಯಾರ್ದದು? ನಿಮ್ಮದೇ ಸರ್, ಮಾರ್ಕಲ್ಲಿ. ಯಾರು ಹೇಳೋದು? ಬಗ್ಗೆ ಒಂದು ಡೈಲಾಗ್ ಯಾರು ಹೇಳೋದು? ಯಾರು ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಮರ್ತೋಗ್ಬಿಟ್ಟು ಹಾಂ 3 ಸಲ ನೋಡೋದಲ್ಲ ಸರ್, ಹಾಗಾಗಿ. ಯಾರು ಹೇಳೋದ ಡೈಲಾಗು? ಜನರಲ್ ಆಗಿ ಕ್ವಶನ್ ಕೇಳ್ತಾ ಇರೋದು ಸರ್. ಜನರಲ್ ಆಗಲ್ಲ, ಯಾರು ಹೇಳೋದು? ಯಾರು ಡೈಲಾಗು? ಸರ್ ಇದು ಹೆಂಗಾಯ್ತು ಅಂದರೆ ಎಕ್ಸಾಮಲ್ಲಿ ಕೂತ್ಕೊಂಡು ಲೆಕ್ಚರ್ ಮತ್ತು ಕ್ವಶನ್. ಇಲ್ಲ, ಏನು ಗೊತ್ತಾ, ನಾನು ನಂಬೋದೇನೆಂದರೆ, ಈಗ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಏನೇ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಡೀಟೇಲಾಗಿ ನೋಡಿ ನಾನು ಪ್ರಶ್ನೆಗಳಾಗ್ತೀನಿ. ಯಾಕಂದರೆ ವಾಪಸ್ ಉಲ್ಟಾ ಹೊಡೆದ್ರೆ ನನಗೆ ಉತ್ತರ ಇರಬೇಕಲ್ಲ. ನಾನು ನಿಮಗೆ ತುಂಬ ಆನೆಸ್ಟಾಗಿ ಕೇಳಿದ್ದು. ನಾನೇನಿದ್ದು ನಾನು ನಿಮಗೆ ಕ್ರಾಸ್ ಕ್ವೆಶ್ಚನ್ ಮಾಡಿ, ನಾಟ್ ಟು ಹ್ಯೂಮಿಲಿಯೇಟ್ ಯು ಆರ್ ಪ್ರಿಟೆಂಡ್ ಸಮಥಿಂಗ್. ಐ ರಿಯಲಿ ಆನೆಸ್ಟ್ಲಿ ಆಸ್ಕ್ ಯು, ಹೂ ಸೇಸ್ ದಟ್ ಡೈಲಾಗ್? Okay, I'll change the questions. No. I want to answer that question. I'm so eager to answer that question. Please tell me. Sir, kindly answer that question, sir, not the character. No, madam. ಅದು ಹೇಳಿದಾರೆ ಅಂದ್ರೆ ಯಾವ ವ್ಯಕ್ತಿ ಹೇಳಿದಾರೋ ಅವ್ರು ಖಂಡಿತವಾಗ್ಲೂ ಕರೆಕ್ಟಾಗಿ ಹೇಳಿರ್ತಾರೆ, ಪಾಯಿಂಟ್ ಅದಲ್ಲ. ಬಟ್ ಹೇಳಿದ್ಯಾರು? ಸಿನಿಮಾದಲ್ಲೇ ಬರುವಂಥ ಒಂದು ಪಾತ್ರದ ಡೈಲಾಗ್ ಸರ್. ಈಗ ನವೀನ್ ಚಂದ್ರ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಎಲ್ಲರಿಗೂ. ತುಳಿದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ನಾನೇ ಜವಾಬ್ದಾರಿ ತೊಗೊಳ್ಳಿ. ಅದು ಅವ್ರದ್ದು. ಅವ್ರಿಗೆ ಕೇಳಿ, ಯಾಕೆ ನವೀನ್ ಹಿಂಗಿದ್ರೆ ಈಗ ಕನ್ನಡಕ್ಕೆ ಹಾಕೊಂಡಿದ್ದೀರಾ, ಅಲ್ಲಿ ನೋಡಿದ್ರೆ ಹಂಗಿದ್ದೀರಾ? ಯಾರ್ದು ಡೈಲಾಗ್ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅವಾಗ ಪಕ್ಕ ಹೇಳಿ. ಯಾಕಂದರೆ ಸಿನಿಮಾದಲ್ಲಿ ಕೇಳಿಸ್ಕೊಡಿ. ನಾನು ಮಾತಾಡ್ಬೇಕಾದ್ರೆ ನೀವು ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ಸಿನಿಮಾದಲ್ಲಿ ಏನು ಬರುತ್ತೋ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆ. ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ, ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ.